ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೊಂದು ಭಯಾನಕ ತ್ರಿಬಲ್ ಮರ್ಡರ್ ನಡೆದಿದೆ. ತಾಯಿ, ಅಜ್ಜಿ, ಮಾವನನ್ನೇ ಬರ್ಬರವಾಗಿ ಮಚ್ಚಿನಿಂದ ಕೊಲೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಆತನು ಕೂಡ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆ ಘಟನೆಯ ವಿವರವನ್ನ ತಿಳಿಸ್ತೀವಿ. ತಾಯಿ, ಅಜ್ಜಿ, ಮಾವನನ್ನೇ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ಮೃತಪಟ್ಟವರು ತಾಯಿ ಮಂಗಳಮ್ಮ ಅಂತ 55 ವರ್ಷ, ಇನ್ನು ಅಜ್ಜಿ ನಂಜಮ್ಮ 65 ವರ್ಷದವರು, ಮಾವ ಸತೀಶ್ 50 ವರ್ಷದವರು. ಇವ್ರು 3 ಜನರನ್ನು ಕೂಡ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮೊದಲು ಸೋದರ ಮಾವ ಸತೀಶ್ಗೆ ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಆ ವೇಳೆ ತಡೆಯೋದಕ್ಕೆ ಬಂದ ತಾಯಿ ಹಾಗೂ ಅಜ್ಜಿಗೂ ಕೂಡ ಮಚ್ಚಿನೇಟು ಕೊಡಲಾಗಿದೆ. ಅಡ್ಡ ಬಂದ ಅಜ್ಜಿಯ ಮುಖವೇ ಗುರುತು ಸಿಗದಂತೆ ಕೊಚ್ಚಿ ಹಾಕಿರುವ ಪ್ರಶಾಂತ್, ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈತನಿಂದ ಈ ರೀತಿಯ ಕೃತ್ಯ ಎಸಗಲಾಗಿದೆ. ಮೂವರನ್ನು ಕೊಂದು ಅದೇ ಮನೆಯಲ್ಲಿ ಆರೋಪಿ ಪ್ರಶಾಂತ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು, ಸೋಕೋ ಟೀಮ್ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಅವ್ರು ಐರನ್ ಅಂಗಡಿ ಇಟ್ಟಿದ್ದಾರೆ. ಅವರು ಐರನ್ ಮಾಡೋದಕ್ಕೆ ಹೋಗಿದ್ರು. ಇವರೆಲ್ಲ ಮನೇಲೆ ಇರ್ತಿದ್ರು. ಅವಾಗ ಮಂಗಳಮ್ಮ ಗಾರ್ಮೆಂಟ್ಸ್ಗೆ ಹೋಗೋರು. ಅಜ್ಜಿನೂ ಇಲ್ಲೇ ಏನೋ ಕೆಲಸ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು. ಆ ಹುಡುಗ ಡ್ರೈವರ್. ಅವ್ರ ಮಾವ ಒಬ್ರಿದ್ರು, ಅವರು ಮನೇಲೆ ಇರ್ತಿದ್ರು. ಅವ್ರು ಏನ್ ಕೆಲ್ಸಕ್ಕೆ ಹೋಗ್ತಿದ್ರು. ತಾಯಿ ತಮ್ಮ ಒಬ್ರು, ಅವ್ರ ತಾಯಿ ಒಬ್ರು, ಇವ್ರ ತಾಯಿ ಒಬ್ರು, ಹುಡುಗ ಒಬ್ಬ. ಫೈನಾನ್ಸ್ ವಿಚಾರಕ್ಕೆ ಏನಿಲ್ಲ ಆತರ ಏನಿಲ್ಲ. ರಾಧಾ ಅವ್ರು ಐರನ್ ಅಂಗಡಿ ಇಟ್ಟಿದ್ದಾರೆ. ಅವರು ಐರನ್ ಮಾಡೋದಕ್ಕೆ ಹೋಗಿದ್ರು. ಇವರೆಲ್ಲ ಮನೇಲೆ ಇರ್ತಿದ್ರು. ಅವಾಗ ಮಂಗಳಮ್ಮ ಗಾರ್ಮೆಂಟ್ಸ್ಗೆ ಹೋಗೋರು. ಅಜ್ಜಿನೂ ಇಲ್ಲೇ ಏನೋ ಕೆಲಸ, ಚಿಕ್ಕ ಪುಟ್ಟ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ, ಮತ್ತೆ ಒಂದು ಅಜ್ಜಿ, ಮತ್ತೆ ಏನು ಈ ಮಾವ ಮತ್ತೆ ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ. ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತೆ ಅವರ ಅತ್ತೆ ಇರುವಂತದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದೀವಿ. ಮತ್ತೆ ಈ ಕೃತ್ಯ ಮಾಡ್ಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆ. ಕುಟುಂಬದವರನ್ನೇ ಕೊಂದು ಹಾಕಿದ್ಯಾಕೆ ಮೃತ ಪ್ರಶಾಂತ್? ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ನ ಹಾಗಾದ್ರೆ ಈ ಹಂತಕ? ಕೊಟ್ಟಿಗೆಪಾಳ್ಯದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ನಿನ್ನೆ ರಾತ್ರಿ ಆರಾಮಾಗಿ ಊಟ ಮಾಡಿ ಮಲಗಿದ್ದವನು ಇವ್ರನ್ನೆಲ್ಲ ಕೊಂದು ಹಾಕಿದ್ಯಾಕೆ? ಊಟ ತಿಂಡಿ ವಿಚಾರಕ್ಕೆ ಆಗಾಗ ಸಣ್ಣದಾಗಿ ಗಲಾಟೆಗಳಾಗ್ತಾ ಇತ್ತಂತೆ. ಮಾನಸಿಕ ಸಮಸ್ಯೆ ಏನು ಇರ್ಲಿಲ್ಲ ಅಂತೇಳಿ ಪ್ರಶಾಂತ್ ತಂದೆ ಹೇಳ್ತಿದ್ದಾರೆ. ತಾಯಿ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಅಂತೆ. ಯಾಕೆ ಹಿಂಗ್ ಮಾಡ್ದ ಅನ್ನೋದು ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ನಾನ್ ಮನೇಲಿ ಇದ್ದಿದ್ರೆ ನನ್ನನ್ನು ಕೊಲ್ತಾ ಇದ್ದ ಅನ್ಸುತ್ತೆ ಅಂತೇಳಿ ಪ್ರಶಾಂತ್ ತಂದೆ ಹೇಳಿದ್ದಾರೆ. ಮಾನಸಿಕ ಸಮಸ್ಯೆ ಇಲ್ಲ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಆಗಾಗ ಜಗಳ ಆಗ್ತಾ ಇತ್ತು. ಆದ್ರೆ ಕೊಂದು ಹಾಕೋ ಮಟ್ಟಕ್ಕೆ ಹೋಗಿದ್ ಯಾಕೆ? ಆತನು ಕೂಡ ಸೂಸೈಡ್ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಕೇಳೋದಕ್ಕೂ ಆಗಲ್ಲ. ಈಗ ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ. ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ.
ಎಷ್ಟು ಮೊದಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ನೀನು ಅಷ್ಟೇ. ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ. ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆ ತರ ಏನಾರ ಆದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ಕೊಟ್ಟಿಗೆಪಾಳ್ಯದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲ್ ಮುಟ್ಟಿದೆ. ಪ್ರಶಾಂತ್ನ ತಂದೆ ಮಾತನಾಡ್ತಾ ಇದ್ರು, ಆತ ಚೆನ್ನಾಗೇ ಇದ್ದ, ಮಾನಸಿಕವಾಗಿ ಏನು ಸಮಸ್ಯೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆತ ಈ ಮೂವರನ್ನು ಕೂಡ ಕೊಲೆ ಮಾಡೋದಕ್ಕೆ ಕಾರಣ ಏನು? ಚೆನ್ನಾಗೇ ಇದ್ರಂತೆ ಎಲ್ಲರೂ, ಅಮ್ಮನನ್ನು ಕಂಡ್ರೆ ತುಂಬ ಇಷ್ಟ ಅಂತೆ, ಬಟ್ ಇವರೆಲ್ಲರನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನು? ಯಾಕೆ ಟ್ರಿಗರ್ ಆದ ಆತ? ಅದ್ರ ಬಗ್ಗೆ ಗೊತ್ತಾಗಬೇಕು. ಅದು ಹೆಂಗೆ ಗೊತ್ತಾಗುತ್ತೆ, ಯಾರಿಂದ ಗೊತ್ತಾಗುತ್ತೆ? ಯಾಕೆಂದರೆ ಆತನು ಕೂಡ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಪೊಲೀಸರಿಗೆ ಈ ಒಂದು ಪ್ರಕರಣ ಈಗ ಸವಾಲೇ ಆಗಿದೆ. ಮರಣೋತ್ತರ ಪರೀಕ್ಷೆಯ ನಂತರ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಸುಳಿವು ಸಿಗುತ್ತಾ, ಅಥವಾ ಅಲ್ಲಿ ಏನಾದರೂ CCTV ದೃಶ್ಯಗಳಲ್ಲಿ ಏನಾದರೂ ಮಾಹಿತಿ ಸಿಗಬಹುದಾ? ಆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಈ ಪ್ರಕರಣವನ್ನು ಗಮನಿಸಿದಾಗ ಪೊಲೀಸರಿಗೆ ಒಂದು ರೀತಿಯಾಗಿ ಸವಾಲು ಅನಿಸುತ್ತೆ. ಯಾಕೆಂದರೆ ಆರೋಪಿನೇ ಸಾವನ್ನಪ್ಪಿದ್ದಾನೆ, ಅದರ ಜೊತೆಗೆ ಏನು ಕ್ಲೂ ಸಿಗ್ತಾ ಇಲ್ಲ. ಈಗ ಏನು ಅಪ್ಡೇಟ್ ಸಿಕ್ಕಿದೆ ಮಂಜುನಾಥ್? ಏನಾದರೂ ಫಾಲೋಅಪ್ ಸ್ಟೋರಿ ನೋಡಿದಾಗ ಪೊಲೀಸರು ಏನಾದರೂ ಹೇಳಿದ್ರ? ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ? ಓಕೆ, ಏನು ಸುಂಕದಕಟ್ಟೆ ಸಮೀಪದ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಟ್ರಿಬಲ್ ಮರ್ಡರ್ ಹಾಗೂ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ಮೃತರ ಯಜಮಾನರಾಗಿರ್ತಕ್ಕಂಥ, ಏನು ಜಯಮ್ ಅವರ ಯಜಮಾನರಾಗಿರ್ತಕ್ಕಂಥ ಚಿಕ್ಕಣ್ಣ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ಮನೆಯಲ್ಲಿ ಯಾವ ರೀತಿ ಈ ಕೊಲೆ ಆರೋಪಿ ಪ್ರಶಾಂತ್ ಇದ್ದ, ಜೊತೆಗೆ ಯಾವ ವಿಚಾರಕ್ಕೆ ಜಗಳಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟು ಒಂದು ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳೋ ಪ್ರಕಾರ ನನ್ನ ಮಗ ಚೆನ್ನಾಗಿದ್ದ, ಯಾವುದೇ ರೀತಿಯಾಗಿ ಮಾನಸಿಕವಾಗಿ ಸೀಮಿತ ಕಳ್ಕೊಂಡಿರ್ಲಿಲ್ಲ, ಆದ್ರೆ ಕಳೆದ 2 ತಿಂಗಳಿಂದ ಒಂದು ರೀತಿಯಾಗಿ ವರ್ತನೆಯಲ್ಲಿ ಬದಲಾವಣೆ ಆಗಿತ್ತು. ಜೊತೆಗೆ ಅವರ ಸ್ನೇಹಿತರ ಬಳಿ, ಕೆಲವೊಬ್ರು ಅವರ ತಂಗಿಯ ಬಳಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಯಾವ ಕಾರಣಕ್ಕಾಗಿ ಆತ ಖಿನ್ನತೆಗೆ ಒಳಗಾಗಿದ್ದ, 2 ತಿಂಗಳಿಂದ ಡಿಪ್ರೆಷನ್ ಅಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದು, ಆತನಿಗೆ ಮದುವೆ ಆಗಿರ್ಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಒಂದು ಸ್ವಲ್ಪ ಕೊರಗಿತ್ತು. ಆ ಸಂಬಂಧಪಟ್ಟ ಹಾಗೆ ಆಗಾಗ ಮದುವೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಮಾತನಾಡ್ತಕ್ಕಂಥ ವಿಚಾರಕ್ಕೂ ಜಗಳ ಆಗ್ತಾ ಇತ್ತು ಅಂತದ್ದು. ಮತ್ತೊಂದು, ಅವ್ರ ಅಜ್ಜಿಯ ಮೇಲೆ ತುಂಬಾ ಆಕ್ರೋಶ ಭರಿತವಾಗಿ ಇವತ್ತು ನಡೆದಂತ ಗಲಾಟೆ ಸಂದರ್ಭದಲ್ಲಿ ದಾಳಿ ಮಾಡಿ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ, ಮನ್ಸೋಚ್ಚ ಹಲ್ಲೆ ಮಾಡಿದ್ದಾನೆ. ಅದು ಕೇವಲ ಅಜ್ಜಿಯ ಮೇಲೆ ಹೆಚ್ಚಿನ ಕೋಪವನ್ನ ತೀರ್ಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಅಜ್ಜಿಯ ಮೇಲೆ ಇದ್ದಂತ ಅಂತಹ ಬಲವಾದ ಕೋಪಕ್ಕೆ ಕಾರಣವಾದಂತ ರೀಸನ್ ಏನು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಅವರ ತಂಗಿಯರನ್ನ ವಿಚಾರಿಸಿದಾಗ ಅವರ ಕಷ್ಟ ಸುಖಗಳಿಗೆ ಇವ್ರು ಆಗ್ತಾ ಇದ್ದ, ಆದ್ರೆ ಯಾವ ಕಾರಣಕ್ಕಾಗಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಸಹ ಬಾಯಿ ಬಿಟ್ಟಿಲ್ಲ. ಒಂದು ಕಡೆ ಏನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಅವನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರ್ಲಿಲ್ಲ ಅಂತಕ್ಕಂಥದ್ದು. ಒಂದು ಆ ರೀತಿಯಾಗಿದ್ದಂತ ಸಂದರ್ಭದಲ್ಲಿ ಆತ ಕೆಲಸಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ಅವರ ಸ್ಥಳೀಯರು ಆತ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅವರನ್ನ ವಿಚಾರಿಸಿದಾಗ ಈಗ ನಡೀತಕ್ಕಂತ SIR ಪ್ರಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಆತ ಅರ್ಜಿಗಳನ್ನ ತೆಗೆದುಕೊಂಡ್ಬಂದಿದ್ದ, ಅದನ್ನ ಕುಟುಂಬ ಸದಸ್ಯರ ಹೆಸರಲ್ಲಿ SIR ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದ ಅಂತ ಹೇಳಿಕೆಗಳು. ಆದ್ರೆ ದಿಢೀರಾಗಿ ಇವತ್ತು ಬೆಳಿಗ್ಗೆ ಯಾವ ಕಾರಣಕ್ಕಾಗಿ ಜಗಳ ಆಯ್ತು, ಆ ಜಗಳ ಇಷ್ಟೊಂದು ವಿಕೋಪಕ್ಕೆ ಹೋಗಿ 3 ಜನರನ್ನ ಏನು ಬರ್ಬರವಾಗಿ ಎತ್ತೆಗೈದು ಆತ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳಿದಾವೆ. ಆ ಸಂಬಂಧಪಟ್ಟಂತೆ ಅಕ್ಕಪಕ್ಕ ಇರತಕ್ಕಂತ ನೆರೆಹೊರೆಯ ನಿವಾಸಿಗಳನ್ನ, ಜೊತೆಗೆ ಇವತ್ತಿನ ಕ್ರೈಮ್ ಸೀನ್ ಅನ್ನ ಮೊದಲಿಗೆ ಯಾರು ನೋಡಿದ್ರು ಮಾಹಿತಿಯನ್ನ ಕೊಟ್ರು, ಆ ಕಟ್ಟಡದ ಮಾಲೀಕರು ಆಗಿರ್ತಕ್ಕಂಥವರನ್ನ ಹೆಚ್ಚಿನ ವಿಚಾರಣೆ ಒಳಪಡಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲು ಶವಗಳನ್ನ ಕೇಸ್ ಇನ್ಸಿಡೆಂಟ್ ಪ್ಲೇಸ್ಗೆ ಮೇಲಧಿಕಾರಿಗಳು ಹೋಗಿ ವಿಸಿಟ್ ಮಾಡಿದಾಗ ಆ ಬಾಡಿಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಬೇಕಾಯ್ತು. ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳಾಗಿದ್ದಾವೆ. ಮೊದಲಿಗೆ ಯಾವುದೇ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಮೊದಲು FIR ಆಗ್ಬೇಕು, ಅದಾದ ಬಳಿಕ ಮರಣೋತ್ತರ ಪರೀಕ್ಷೆಗೆ ಶವಗಳನ್ನ
ರವಾನೆ ಮಾಡಬೇಕು ಅನ್ನೋ ರೀತಿಯಾಗಿ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ದೂರು ದಾಖಲಾಗ್ತಾ ಇದೆ. ದೂರು ಏನು ಅವರ ಕುಟುಂಬಸ್ಥರು ಆಗಿರ್ತಕ್ಕಂಥ ಈಗ ಚಿಕ್ಕಣ್ಣ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ FIR ಆದಂತ ಬಳಿಕ ಆ ಮರಣೋತ್ತರ ಪರೀಕ್ಷೆಗೆ 4 ಶವಗಳನ್ನ ರವಾನೆ ಮಾಡಲಾಗುತ್ತೆ. ಈಗ ಸದ್ಯ ಸ್ಥಳಕ್ಕೆ ಸೋಕೋ ಟೀಮು ಮತ್ತೆ FSL ಟೀಮ್ ಅವರು ಬಂದು ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.